ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ನೇರವಾಗಿ RSS ಜೊತೆಗೆ ಜಗಳಕ್ಕಿಳಿದಿದ್ದಾರಾ ಅಥವಾ ವಾಸ್ತವಗಳನ್ನು ಮಾತಾಡ್ತಾ ಇದ್ದಾರಾ, ನಿಜ ಸಂಗತಿಗಳನ್ನ ಜನರಿಗೆ ತಿಳಿಸ್ತಾ ಇದ್ದಾರಾ, RSSದ ಲಿಮಿಟ್ಗಳನ್ನು ಹೇಳ್ತಾ ಇದ್ದಾರೆ, RSS ಅಷ್ಟರ ಮಟ್ಟಿಗೆ ಯುವಕರಿಗೆ ಬೆಂಬಲವಾಗಿ ನಿಲ್ತದೆ ಅನ್ನೋದು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ RSSದ ದೋಷಗಳನ್ನು ತಪ್ಪುಗಳನ್ನು ಜನರ ಮಧ್ಯೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳಷ್ಟು ಜನ ಆಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವ್ರು ಕೇಳೋ ಪ್ರಶ್ನೆ ನೇರವಾಗ್ಯದ. ಏನಪ್ಪ ಅಂತಂದ್ರೆ, ಯಾವ BJP ನಾಯಕ ಅಥವಾ RSS ನಾಯಕರ ಮಕ್ಕಳು ಈ ಗೋಮೂತ್ರ ಕುಡಿತಾರ, ದಿನನಿತ್ಯ ಬಂದು RSS ಕೆಲಸಗಳನ್ನು ಮಾಡ್ತಾರ, ಅಥವಾ ಸಂಘಟನೆ ಮಾಡಿ ಗೋಮೂತ್ರ ಜೊತೆ ಗೋಶಾಲೆಗಳು ಹೋಗಿ ಗೋಗಳನ್ನು ರಕ್ಷಿಸ್ತಾರ. ಅದೇ ಕಾಲಕ್ಕೆ ಈಗ ಹಿಂದೂ ಮುಸ್ಲಿಮ್ ಆದಾಗ ಮುಂಚೂಣಿಗೆ ಬಂದು ನಿಂತ ಬಡದಾಡ್ತಾರ. ಇದು ಇವತ್ತಿನ ವಿಚಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ದಲಿತ ಹಿಂದುಳಿದ ಬಡ ಯುವಕರನ್ನು RSS BJPಯವರು ಕೋಮುಗಲಭೆ ಘರ್ಷಣೆಗಳಿಗೆ ಬಳಕೆ ಮಾಡಿ ಕೊಡುತ್ತಾರೆ. ಹೀಗಾಗಿ ಯುವಕರು ದಯವಿಟ್ಟು RSS ತಂಟೆಗೆ ಹೋಗಬೇಡಿ ನೇರವಾಗಿ ಹೇಳ್ತಿದ್ದಾರೆ. ಬಡ ಮಕ್ಕಳಪ್ಪ, ನೀವು ನಾಳೇನೋ ಜೈಲ್ದಾಗ ಬಿದ್ದು ಬಿಟ್ರಿ, ಏನೋ ಅದು ನಿಮ್ಗೆ ಬಂದು ಉಳಿಸೋರು ಯಾರು? ಸ್ವತಃ ತಮ್ಮದೇ ಉದಾಹರಣೆ ಕೊಡ್ತಾರೆ. ತಮಗೆ ನಿಂದನೆ ಮಾಡಿದಂಥ RSS ಬಂದ ಹುಡುಗಿಗೆ ಅವ್ರು ಯಾರು ಬೇಲ್ ಸಿಂದು ಕೊಡಲಿಕ್ಕೆ ಅಥವಾ ವಕೀಲ ಇಡಲಿಕ್ಕೆ ಬರಲಿಲ್ಲ. ಯಾರು RSSದವರು ಕೊನೆಗೆ ಅವ್ರ ತಾಯಿ ಬಂದು ನನಗೆ ರಿಕ್ವೆಸ್ಟ್ ಮಾಡಿದ್ರೆ ನಾನು ಬಿಟ್ಟುಬಿಟ್ಟೆ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಇಲ್ಲೇ ಬಜರಂಗ ದಳದ ಹುಡುಗರಾಗಿರ್ಬೋದು, ರಾಮಸೇನೆ ಹುಡುಗರಾಗಿರ್ಬೋದು, ಮತ್ತಾವುದೇ ಸಂಘ ಪರಿವಾರದ ಹುಡುಗರಾಗಿರ್ಬೋದು, ಯುವಕರಲ್ಲೇ ಸುಮ್ಮನೆ ಮತ್ತಿಯ ಗಲಭೆಗೆ ಹಚ್ಚಿ ತಾವು ಬೇಳೆ ಬೇಯಿಸ್ಕೋತಾರೆ. ಅವ್ರು ರಕ್ಷಣೆ ಸಹಿತ ಮಾಡೋದಿಲ್ಲ. ಇವರು ಇವತ್ತು ಇನ್ನೂ ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಇವತ್ತೇನು ಇವರು